Hello students, welcome to my channel English with Basraj sir. I am Basrajappa, a teacher in English. Today let us try to correct some of the sentences in English. First one, I am proud to be a Indian. What is the mistake here in this sentence? ಈ ಸೆಂಟೆನ್ಸ್ ಅಲ್ಲಿ ಏನ್ ತಪ್ಪಿದೆ, ಏನ್ ಲೋಪದೋಷ ಇದೆ? ಐ ಆಮ್ ಪ್ರೌಡ್ ಟು ಬಿ ಎ ಇಂಡಿಯನ್. ಆ ಇಂಡಿಯನ್ ಅಂತಿದೆ, ಇದು ತಪ್ಪಿಲ್ಲ. ಇಂಡಿಯನ್ ಅನ್ನುವಾಗ ಇಲ್ಲಿ ನಮಗೆ ವೋವಲ್ ಸೌಂಡ್ ಬರುತ್ತೆ. ವೋವಲ್ ಸೌಂಡ್ ಬಂದಾಗ ಆನ್ ಹಾಕ್ಬೇಕು. ಆಲ ಇದು ಆನ್ ಹಾಕ್ಬೇಕು. ಐ ಆಮ್ ಪ್ರೌಡ್ ಟು ಬಿ ಎನ್ ಇಂಡಿಯನ್. ನಾನು ಭಾರತೀಯನಾಗಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಅಂತ ಅರ್ಥ. ಎರಡನೇ ನೋಡೋಣ. ಮೈ ಡ್ಯಾಡ್ ಈಸ್ ಓನಿಂಗ್ 3 cars. ನಮ್ಮ ತಂದೆ ಹತ್ರ 3 ಕಾರುಗಳು ಇವೆ ಅಂತ. 3 ಕಾರುಗಳ ಒಡೆಯರಾಗಿದ್ದಾರೆ ಅವರು ಅಂತ. ಇಲ್ಲಿ ಏನು ದೋಷ ಇದೆ? ವಾಟ್ ಇಸ್ ದ ರಾಂಗ್ ವಿತ್ ದಿಸ್ ಸೆಂಟೆನ್ಸ್? ಮೈ ಡ್ಯಾಡ್ ಈಸ್ ಓನಿಂಗ್. ಓನಿಂಗ್ ಅಲ್ಲ, ಓನಿಂಗ್ ಅಂದ್ರೆ ಅದು ಟೆಂಪರರಿ ಅಂತ ಅರ್ಥ. ಈಸ್ ನಾಟ್ ಎ ಪರ್ಮನೆಂಟ್ ಓನರ್ ಅಂತ ಅರ್ಥ. ಮೈ ಡ್ಯಾಡ್ ಈಸ್ ಓನಿಂಗ್ ಅಲ್ಲ, ಓನ್ಸ್. ಓನಿಂಗ್ ಅಲ್ಲ, ಓನ್ಸ್. ಪರ್ಮನೆಂಟ್ಲಿ ಓನ್ಸ್ 3 cars ಅಂತ ಅರ್ಥ. ಮೂರನೇದು ನೋಡೋಣ. ಈ ಪ್ರಿಫರ್ಸ್ ಕಾಫಿ ದನ್ ಟೀ. ಇಲ್ಲಿ ಏನು ದೋಷ ಇದೆ? ವೇರ್ ಇಸ್ ದ ರಾಂಗ್? ವೇರ್ ಇಸ್ ದ ಫಾಲ್ಟ್ ಇಸ್? ವೇರ್ ಡು ಯು ಫೈಂಡ್ ದ ಫಾಲ್ಟ್? ಎಲ್ಲಿ ತಪ್ಪು ನೋಡ್ತೀರಾ ಇಲ್ಲಿ? ಈ ಪ್ರಿಫರ್ಸ್ ಕಾಫಿ ದನ್ ಟೀ. ಅವನಿಗೆ ಟೀಗಿಂತ ಕಾಫಿ ಇಷ್ಟ. ಕಾಫಿಗೆ ಅವನು ಆದ್ಯತೆ ಕೊಡ್ತಾನೆ. ಇಲ್ಲಿ ಎಲ್ಲಿ ತಪ್ಪಿದೆ ಅಂದರೆ ಧ್ಯಾನ್. ಇಲ್ಲಿ ಧ್ಯಾನ್ ಇರಬಾರ್ದು. ಕಾಫಿ ಟು ಟೀ. ಅವನಿಗೆ ಟೀ ಬದಲು ಕಾಫಿ ಬೇಕಂತೆ ಅನ್ನೋದಕ್ಕೆ ಪ್ರಿಫರ್ಸ್ ಕಾಫಿ ಟು ಟೀ. ನೆಕ್ಸ್ಟ್ ಒನ್, ಹಿ ಈಸ್ ಸುಪೀರಿಯರ್ ದ್ಯಾನ್ ಮೀ. ಅವನು ನನಗಿಂತ ಉನ್ನತ ದರ್ಜೆಯಲ್ಲಿದ್ದಾನೆ. ಇಲ್ಲಿ ಏನು ತಪ್ಪಿದೆ ಅಂದರೆ ಇದು ಹಾಗೇನೆ, ಇದ್ರಂಗೇನೆ ಧ್ಯಾನ್ ಅಲ್ಲ, ಇಲ್ಲಿ ಟೂ ಅಂತ ಹೇಳಬೇಕು. ಹೋಲಿಸ್ತಾ ಇದೀವಿ. ಅವನು ನನಗಿಂತ ಸುಪೀರಿಯರ್ ಆಗಿದ್ದಾನೆ ಅನ್ನೋದಕ್ಕೆ ಟೂ ಹಾಕ್ಬೇಕು ಇಲ್ಲಿ. ಫಿಫ್ತ್ ಒನ್ ನೋಡೋಣ. ಕೃಷ್ಣ ಅಂಡ್ ಮೀ ಆರ್ ಫ್ರೆಂಡ್ಸ್. ನಾನು ಮತ್ತು ಕೃಷ್ಣ ಸ್ನೇಹಿತರು. ಮೀ ಅಲ್ಲ, ಮೀ ಅನ್ನೋದಲ್ಲ, ಕೃಷ್ಣ ಅಂಡ್ ಐ. ಅದು ಮೀ ಅಲ್ಲ, ಐ. ಕೃಷ್ಣ ಅಂಡ್ ಐ ಆರ್ ಫ್ರೆಂಡ್ಸ್. ಐ ಅಂತ ಹಾಕ್ಬೇಕು. ಯಾವಾಗಲೂ ಕೂಡ ಇತರರಿಗೆ ಮೊದಲನೇ ಚಾನ್ಸ್ ಕೊಟ್ಟು ಎರಡನೇ ಅಥವಾ ಮೂರನೇದಕ್ಕೆ ನಾವು ಹೋಗ್ಬೇಕು. ಕೃಷ್ಣ ಅಂಡ್ ಐ ಆರ್ ಫ್ರೆಂಡ್ಸ್. ಮೊದಲು ವಿ ಮಸ್ಟ್ ರೆಸ್ಪೆಕ್ಟ್ ಅದರ್ಸ್ ಬೈ ಗಿವಿಂಗ್ ದೆಮ್ ಎ ಚಾನ್ಸ್ ಫಸ್ಟ್. ಸುನೀಲ್ ಈಸ್ ದ ಮೋಸ್ಟ್ ಬೆಸ್ಟ್ ಫ್ರೆಂಡ್. ಇಲ್ಲಿ ಡಬಲ್ ಸೂಪರ್ಲೇಟಿವ್ಸ್ ಬಂದಿದೆ. ಯಾವುದು ಅಂದರೆ ಮೋಸ್ಟ್ ಬೆಸ್ಟ್. ಮೋಸ್ಟ್ ಬೇಡ, ಬೆಸ್ಟ್ ಫ್ರೆಂಡ್ ಅಂದರೆ ಸಾಕು. ಸುನೀಲ್ ಈಸ್ ದ ಬೆಸ್ಟ್ ಫ್ರೆಂಡ್. ಸುನೀಲ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಎವ್ರಿ ಚೈಲ್ಡ್ ಲೈಕ್ ಟಾಯ್ಸ್. ನೋಡಿ, ಇದು ಎವ್ರಿ ಚೈಲ್ಡ್ ಅನ್ನೋದು ಥರ್ಡ್ ಪರ್ಸನ್ನು. ಇದು ಅವ ಬಂದಾಗ ಯಾವಾಗಲೂ ಕೂಡ ಎಸ್ ಬರುತ್ತೆ. ಇದು ಲೈಕ್ಸ್ ಟಾಯ್ಸ್. ನೆಕ್ಸ್ಟ್, ದ ಲೈಬ್ರರಿ. ಯಾವಾಗಲೂ ಕೂಡ ಹಿ ಈಟ್ಸ್ ಎ ಮ್ಯಾಂಗೋ. ಶಿ ಡ್ಯಾನ್ಸಸ್ ವೆರಿ ವೆಲ್. ಆ ಥರ ವರ್ಬ್ಗೆ ಎಸ್ ಸೇರಿಸಬೇಕಾಗಿದೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ. ಈ ಶಿ ಇಟ್ಗಳ ಜೊತೆಗೆ ಇಟ್ ವರ್ಕ್ಸ್, ಹಿ ವರ್ಕ್ಸ್, ಶಿ ವರ್ಕ್ಸ್ ಇನ್ ಎ ಬ್ಯಾಂಕ್. ಆ ಥರ. ದ ಲೈಬ್ರರಿ ವರ್ಕ್ಸ್ ಬಿಟ್ವೀನ್ 8 AM ಆ್ಯಂಡ್ 8 PM. ಅಂದರೆ ಲೈಬ್ರರಿ ಕೆಲಸ ಮಾಡೋದು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ. ಇಲ್ಲಿ ಅಂಡ್ ಹಾಕ್ಬಾರ್ದು, 2 ಹಾಕಬೇಕು. 8 AM ಟು 8 PM 2 ಹಾಕಬೇಕು. ನೋಡೋದಲ್ಲ ಸ್ನೇಹಿತರೆ, ಹೀಗೆ ನಾವು ಕೆಲವಾರು ಲೋಪದೋಷಗಳನ್ನು, ಇಂಗ್ಲಿಷ್ ವಾಕ್ಯಗಳು ಬರ್ತಕ್ಕಂಥ ಲೋಪದೋಷಗಳನ್ನ ಸರಿಪಡಿಸ್ಬೋದು. ದಿಸ್ ಇಸ್ ಹೌ ವಿ ಕ್ಯಾನ್ ಕರೆಕ್ಟ್ ದ ಸಮ್ ಆಫ್ ದ ಎರರ್ಸ್ ಇನ್ ಇಂಗ್ಲಿಷ್ ಸೆಂಟೆನ್ಸಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಹಾಗೆ ಶೇರ್ ಮಾಡಿ. ಮತ್ತು ತಾವುಗಳು ನೋಡಿದ ಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು.